ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಬಾಣಭಟ್ಟ ರಚಿಸಿದ ಕಾದಂಬರಿ ಅನ್ನುವ ಗದ್ಯ ಕಾವ್ಯದ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಬೇಕು, ಆ ಬಗ್ಗೆ ನಮ್ಮ ಶಿಷ್ಯರಿಗೆ ತಿಳಿಸಿಕೊಡಬೇಕು ಅನ್ನೋ ಒಂದು ಅಪೇಕ್ಷೆಯ ಮೇರೆಗೆ ಒಂದು 2-3 ವಿಭಾಗಗಳಲ್ಲಿ ಪ್ರಾಚೀನ ಕಾವ್ಯ ಸೌಂದರ್ಯವನ್ನು ಆಸ್ವಾದನೆ ಮಾಡುವ ಕೆಲಸವನ್ನು ಸ್ವಲ್ಪ ಮಾಡೋಣ. ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಮಹಾ ಚೈತನ್ಯವನ್ನು ಭಗವಂತ ಇಟ್ಟಿರ್ತಾನೆ. ಸಂಸ್ಕೃತ ಭಾಷೆಯಲ್ಲಿ ನಿಜವಾದ ಸ್ವಾರಸ್ಯ ಏನು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಲೋಕದಲ್ಲಿ ಮಾತಾಡುವ ಕನ್ನಡ ಭಾಷೆಯನ್ನು, ಸಂಸ್ಕೃತ ಭಾಷೆಯನ್ನು ನೋಡಿದರೆ ಮಾತ್ರ ಗೊತ್ತಾಗುವುದಲ್ಲ. ಬೇರೆ ಬೇರೆ ಭಾಷೆಗಳಲ್ಲಿ ಸಂಸ್ಕೃತ ಭಾಷೆ ಸೇರಿಕೊಳ್ಳುವುದರಿಂದ ಆ ಭಾಷೆಗೆ ಅದರದ್ದೇ ಆದ ಒಂದು ಶಕ್ತಿ, ಗಮ್ಮತ್ತು ಉಂಟಾಗುವುದನ್ನು ನೋಡ್ತೇವೆ ನಾವು. ಸಂಸ್ಕೃತವನ್ನು ಮಾತಾಡುವವರನ್ನು, ಸಂಸ್ಕೃತದಲ್ಲಿ ಭಾಷಣ ಮಾಡುವುದನ್ನು ಕೇಳಿದಾಗಲೂ ಸಂಸ್ಕೃತದ ಮಹತಿ ನಮಗೆ ಅರ್ಥ ಆಗ್ತದೆ. ಆದರೆ ತನ್ನ ನಾಲಿಗೆಯಲ್ಲಿ ಸರಸ್ವತಿಯನ್ನು ಕುಣಿಸತಕ್ಕಂತಹ ಅಪ್ರತಿಮ ಕವಿಗಳು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತ ಶಕ ಸುಮಾರು 7-8ನೇ ಶತಮಾನದ ತನಕ ಭಾರೀ ಕವಿಗಳು ಬಂದು ಹೋಗಿದ್ದಾರೆ. ಸಾಮಾನ್ಯವಾಗಿ ಕವಿಗಳು ಆರಿಸಿಕೊಳ್ಳುವುದು ಪದ್ಯ ಕಾವ್ಯಗಳನ್ನು. ಅಲ್ಲೊಂದು ಆನುಕೂಲ್ಯ ಇದೆ. ತಾವು ಹೇಳಬೇಕಾಗಿದ್ದ ವಿಷಯವನ್ನು ಪೂರ್ತಿಯಾಗಿ ಹೇಳದೇ ಹೋದರೂ ಕೂಡ ನಡೀತದೆ. ನನ್ನ ಈ ಛಂದಸ್ಸಿನ ಚೌಕಟ್ಟಿಗೆ ಅದು ಒಗ್ಗದೇ ಇರುವುದರಿಂದ ಅದನ್ನು ಬಿಟ್ಟಿದ್ದೇನೆ ಅಂತ ಹೇಳಿಕೊಳ್ಳುವುದಕ್ಕೆ ಅವಕಾಶ ಇದೆ. ಆದರೆ ಗದ್ಯ ಕಾವ್ಯದಲ್ಲಿ ಅಂತಹ ಕುಣಿಯಬಾರದ ವ್ಯಕ್ತಿಗೆ, ಕುಣಿಲಿಕ್ಕೆ ತಿಳಿಯದೇ ಇದ್ದ ವ್ಯಕ್ತಿಗೆ ಅಂಗಳ ಡೊಂಕಾಗಿದೆ ಅಂತ ಹೇಳುವ ಒಂದು ಗಾದೆಯ ಹಾಗೆ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಅವನು ತಾನು ಹೇಳಬೇಕಾದ ಸಮಗ್ರ ವಿಷಯವನ್ನು ಗದ್ಯದ ಚೌಕಟ್ಟಿನಲ್ಲಿ ನಿರೂಪಣೆ ಮಾಡಬೇಕು. ಬಾಣಭಟ್ಟನ ಕಾವ್ಯಕ್ಕೆ ಮಹತ್ವ ಬಂದದ್ದೇ ಆತ ಗದ್ಯ ಶೈಲಿಯನ್ನು ಅನುಸರಿಸಿದ್ದಾನೆ ಅನ್ನುವ ಕಾರಣದಿಂದ. ಗದ್ಯ ಶೈಲಿಯನ್ನು ಅನುಸರಿಸಿದಂತಹ ಅನೇಕ ಕಾವ್ಯಗಳು ನಮಗೆ ಇತಿಹಾಸದಲ್ಲಿ ಕಾಣಿಸ್ತವೆ. ಯಜುರ್ವೇದವೇ ಗದ್ಯ ರಚನೆಗೆ ಮೂಲ ಅನ್ನುವ ಒಂದು ಅಭಿಪ್ರಾಯ ಇದೆ. ಆದರೆ ಯಜುರ್ವೇದ ಕಾವ್ಯದ ಲಕ್ಷಣವನ್ನಿಟ್ಟುಕೊಂಡು ಲೋಕದ ಸಹೃದಯ ಜನತೆಗೆ ಕಾಂತಾ ಸಂಹಿತ ಉಪದೇಶವನ್ನು ಮಾಡುವ ದೃಷ್ಟಿಯಿಂದ ಹೊರಟದ್ದಲ್ಲ. ಅದು ಪ್ರಭು ಸಂಹಿತ. ಹೀಗಿರತಕ್ಕದ್ದು, ಇಂಥದ್ದನ್ನು ಅರಿತುಕೊಳ್ಳಿ, ಇಂಥ ನಿರ್ದೇಶನ ಮಾಡುವುದಕ್ಕೆ ಹೊರಟಂತಹ ಅಪೌರುಷೇಯ ಗ್ರಂಥ. ಹಾಗಾಗಿ ಕಾವ್ಯ ಪರಿಧಿಯಲ್ಲಿ ಗಮನಿಸಿದರೆ ನಮಗೆ ಭಾರೀ ಭಾರೀ ಕವಿಗಳ ಕಾವ್ಯ ರಸವನ್ನು ನಾವು ಅನುಭವಿಸುವುದಕ್ಕೆ ಅವಕಾಶ ಇರತಕ್ಕಂಥ ಪ್ರಾಚೀನ ಗ್ರಂಥಗಳು ಅಂದರೆ ಮಹಾಭಾರತ, ಭಾಗವತ ಮುಂತಾದವುಗಳು. ಇವುಗಳಲ್ಲಿ ಗದ್ಯದ ಭಾಗವನ್ನು ನಾವು ಕಾಣ್ತೇವೆ. ಮಹಾಭಾರತದಲ್ಲಿ ಅಷ್ಟಾವಕ್ರ ಉಪಾಖ್ಯಾನ ಇತ್ಯಾದಿಗಳಲ್ಲಿ ಗದ್ಯದ ಭಾಗ ಕಂಡಿದೆ. ಭಾಗವತದ ಪಂಚಮಸ್ಕಂಧ, ಷಷ್ಠಸ್ಕಂಧದ ಕೆಲವು ಭಾಗ, ಈ ಭಾಗಗಳಲ್ಲಿ ಗದ್ಯಗಳು ಬಂದದ್ದನ್ನು ನೋಡ್ತೇವೆ. ಅತ್ಯಂತ ಸುಂದರವಾದಂತಹ ಗದ್ಯಗಳು. ಈ ಗದ್ಯಗಳಿಂದ ಪ್ರಾಣಶಕ್ತಿಯನ್ನು ಪಡೆದಂತಹ ಕವಿಗಳು ಗದ್ಯ ಕಾವ್ಯಕ್ಕೆ ಒಂದು ಚೌಕಟ್ಟು ಹಾಕಿಕೊಂಡರು. ಗದ್ಯ ಹೀಗಿರಬೇಕು, ಗದ್ಯದಲ್ಲಿ ಛಂದಸ್ಸಿಲ್ಲ ಅನ್ನುವ ಮಾತಿದೆ. ಹಾಗೆಂದು ಯಾವ್ಯಾವುದೋ ಶಬ್ದಗಳನ್ನು ಹೇಗೇಗೋ ಪೋಣಿಸಿ ಸುಂದರವಾದ ಅರ್ಥವಿನ್ಯಾಸವನ್ನು ಕೊಟ್ಟ ಮಾತ್ರದಿಂದ ಅದು ಗದ್ಯ ಕಾವ್ಯವಾಗುವುದಿಲ್ಲ. ಅದಕ್ಕೂ ಒಂದು ರೀತಿಯ ವಾಚೋ ವ್ಯಂಜನ ಕ್ರಮ ಇದೆ. ಅದನ್ನು ಉಚ್ಚರಿಸ್ತಾ ಇರಬೇಕಾದ್ರೆ ಕೇಳುವವನಿಗೆ ಅದು ಶ್ರಾವ್ಯ ಅನಿಸ್ಬೇಕು. ಗದ್ಯವನ್ನು ಕೇಳ್ತಾ ಇರುವವನಿಗೂ ಕೂಡ ಓಹ್, ತುಂಬ ಚೆನ್ನಾಗಿದೆ ಅಪ್ಪ, ಈ ಶಬ್ದವನ್ನು ಕೇಳ್ತಾ ಇದ್ದಾಗಲೇ ಮನಸ್ಸಿಗೊಂದು ಆಹ್ಲಾದವಾಗ್ತದೆ ಅನ್ನುವ ರೀತಿಯ ಶಬ್ದದಲ್ಲಿ ಏರು ಪೇರು ಬರುವ ರೀತಿಯ ಶಬ್ದ ಜೋಡಣೆ, ಗುರು ಲಘುಗಳ ಜೋಡಣೆ ಗದ್ಯ ಕಾವ್ಯದಲ್ಲೂ ಅಪೇಕ್ಷಿತವಾದದ್ದೇ. ಅಂತಹ ಸುಂದರವಾದ ಗದ್ಯ ಜೋಡಣೆ ಅದು ಬಾಣಭಟ್ಟನ ಪ್ರಮುಖವಾದ 2 ಕಾವ್ಯಗಳಲ್ಲಿ, ಹರ್ಷಚರಿತ ಮತ್ತು ಕಾದಂಬರಿ. ಹರ್ಷಚರಿತ ಆಖ್ಯಾಯಿಕ ಅಂತ ಕರೆಸಿಕೊಂಡ್ರೆ, ಕಾದಂಬರಿ ಕಥಾ ಅನ್ನುವ ಶಬ್ದದಿಂದ ಕರೆಸಿಕೊಳ್ತದೆ.
ಕಥೆ ಅನ್ನುವುದು ಕಲ್ಪಿತವಾದ ವಿಷಯಗಳಿಂದ ಕೂಡಿರ್ತದೆ. ಯಾರೋ ಒಬ್ಬರು ತನ್ನ ಬಗ್ಗೆ ತಾನು ಹೇಳಿಕೊಳ್ಳುವ ಹಾಗೆ, ಆತ್ಮಕಥಾನಕವನ್ನು ನಿರೂಪಿಸುವ ಹಾಗೆ ಅದರ ಭಂಗಿ ಇರ್ತದೆ. ಇವತ್ತು ದೊಡ್ಡ ದೊಡ್ಡ ಕವಿಗಳಿಗೆಲ್ಲ ಮೂಲ ಗ್ರಂಥ ಯಾವುದು, ಅವರು ತೆಗೆದುಕೊಂಡಂತಹ ಕಥಾವಸ್ತುವಿಗೆ ಮೂಲ ಯಾವುದು ಅಂತ ಗಮನಿಸಿದರೆ ವ್ಯಾಸರು ಮತ್ತು ವಾಲ್ಮೀಕಿಗಳು. ವ್ಯಾಸರು ಮಹಾಭಾರತದ ಮೂಲಕ ಕೊಟ್ಟ ವಿಷಯಗಳನ್ನೇ ಇಟ್ಟುಕೊಂಡು, ಅಷ್ಟಾದಶ ಪುರಾಣಗಳಲ್ಲಿ ಕೊಟ್ಟ ವಿಷಯಗಳನ್ನೇ ಇಟ್ಟುಕೊಂಡು ದೊಡ್ಡ ದೊಡ್ಡ ಕಾವ್ಯಗಳು ಬಂದಿದ್ದಾವೆ. ಕುಮಾರ ಸಂಭವವಾಗಲಿ, ಕಿರಾತಾರ್ಜುನೀಯವಾಗಲಿ ಎಲ್ಲವೂ ವ್ಯಾಸರು ಕೊಟ್ಟ ಸಾಹಿತ್ಯದಿಂದಲೇ ಬಂದಿರುವಂಥದ್ದು. ವಾಲ್ಮೀಕಿಗಳ ರಾಮಾಯಣದ ಮೂಲಕ ರಘುವಂಶದಂತಹ ಕಾವ್ಯಗಳು ಬಂದಿದ್ದಾವೆ. ರಾಮಾಯಣವನ್ನು ಇಟ್ಟುಕೊಂಡು ಭಾಸನಂತಹ ಕವಿ ಎಷ್ಟೆಷ್ಟು ನಾಟಕಗಳನ್ನು ರಚಿಸಿದ. ಹಾಗಾದರೆ ಕಾವ್ಯಗಳ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ಅದರ ಜೊತೆಗೆ ಇನ್ನೊಂದು ಗುಣಾಢ್ಯ ರಚನೆ ಮಾಡಿದ, ಕ್ರಿಸ್ತಶಕ 1ನೇ ಶತಮಾನ ಅಂತ ಇತಿಹಾಸಜ್ಞರು ನಿರೂಪಣೆ ಮಾಡುವ ಗುಣಾಢ್ಯ ಕವಿ. ಆತ ಬೃಹತ್ ಕಥಾ ಅನ್ನುವ ಒಂದು ದೊಡ್ಡ ಕಥಾ ಸಂಕಲನವನ್ನು ರಚನೆ ಮಾಡಿದ. ಬೃಹತ್ ಕಥೆ ಅದು ವಸ್ತುತಃ ಸಂಸ್ಕೃತ ಭಾಷೆಯಲ್ಲಿ ರಚಿಸಲ್ಪಟ್ಟದ್ದಲ್ಲ, ಪ್ರಾಕೃತ ಪಿಶಾಚ ಭಾಷೆ ಅಂತ ಕರೆಸಿಕೊಳ್ಳುವ ಪ್ರಾಕೃತದ ಒಂದು ಪ್ರಭೇದ. ಅದರಲ್ಲಿ ರಚಿತವಾದ ಕೃತಿ ಇವತ್ತು ನಮಗೆ ಅದು ಮೂಲದಲ್ಲಿ ಉಪಲಬ್ಧ ಇಲ್ಲ. ಆದರೆ ಗುಣಾಢ್ಯ ರಚನೆ ಮಾಡಿದ ಆ ಬೃಹತ್ ಕಥೆಯ ಸಂಸ್ಕೃತ ಅವತರಣಿಕೆಗಳು ಆನಂತರ ಬಂದವು. ಕ್ಷೇಮೇಂದ್ರ ಸುಮಾರು 11ನೇ ಶತಮಾನದಲ್ಲಿ ಕಾಶ್ಮೀರದ ಮಹಾಕವಿ, ಆತ ಅದನ್ನು ಬೃಹತ್ ಕಥಾ ಮಂಜರಿ ಎನ್ನುವ ಹೆಸರಿನಲ್ಲಿ ಪ್ರಕಟಣೆ ಮಾಡಿದ, ಸಂಸ್ಕೃತದಲ್ಲಿ ಅದರ ಅವತರಣಿಕೆಯನ್ನು ಕೊಟ್ಟ. ನಂತರದಲ್ಲಿ ಸೋಮದೇವ ಅಥವಾ ಸೋಮಕವಿ ಅಂತ ಕರೆಸಿಕೊಳ್ತಕ್ಕಂತಹ ಕಾಶ್ಮೀರದ ಸುಮಾರು 11ನೇ ಶತಮಾನದ್ದೇ ಕವಿ, ಆತ ಅದನ್ನು ಕಥಾಸರಿತ್ಸಾಗರ ಅನ್ನುವ ವಿಸ್ತಾರವಾದ ವಿವರಣೆಯಿಂದ ಕೊಟ್ಟ. ಇವತ್ತು ರಾಮಾಯಣ ಮಹಾಭಾರತಗಳಿಗೆ ಎಂತಹ ಸ್ಥಾನಮಾನ ಇದೆಯೋ ಅದೇ ಸ್ಥಾನಮಾನ ಕಾವ್ಯ ಪ್ರಪಂಚದಲ್ಲಿ ಈ ಕಥಾ ಸರಿತ್ಸಾಗರಕ್ಕೆ ಇದೆ ಅನ್ನುವುದನ್ನು ನಾವು ಅವಶ್ಯ ಮನಗಾಣಬೇಕು. ಇಷ್ಟು ವ್ಯತ್ಯಾಸ. ಕಥಾ ಸರಿತ್ಸಾಗರದಲ್ಲಿ ಬರತಕ್ಕಂತಹ ಕಥೆಗಳು ಈ ಭಾರತ ದೇಶದ ಜಾನಪದ ಕಥೆಗಳ ಸಂಕಲನಗಳು. ಆದರೆ ರಾಮಾಯಣ ಮಹಾಭಾರತಗಳು ಈ ದೇಶದಲ್ಲಿ ಘಟಿಸಿದ ಇತಿಹಾಸಗಳು, ಆಖ್ಯಾಯಿಕೆಗಳು. ಇತಿಹಾಸ ಗ್ರಂಥ ಮನುಷ್ಯನಿಗೆ ಅಧ್ಯಾತ್ಮದ ದಾರಿಯನ್ನು ತೋರಿಸ್ತಾ ಇದೆ. ಹಾಗಾಗಿ ಅಧ್ಯಾತ್ಮದ ದಾರಿಯಲ್ಲಿ ಸಾಗತಕ್ಕಂಥವರು ಕೂಡ ರಾಮಾಯಣ ಮಹಾಭಾರತದ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಕಾವ್ಯದ ರಸದ ಶಕ್ತಿಯನ್ನು ಕೂಡ ತಮ್ಮಲ್ಲಿ ತಾವು ಆವಿರ್ಭಾವಗೊಳಿಸಿಕೊಳ್ತಾರೆ. ಆದರೆ ಬೃಹತ್ ಕಥಾಸರಿತ್ಸಾಗರದಂತಹ ಗ್ರಂಥಗಳ ಅಧ್ಯಯನ ಅಧ್ಯಾತ್ಮ ಪ್ರಿಯರಲ್ಲಿ ತುಂಬ ಕಡಿಮೆಯಾಗಿದೆ. ಆದರೆ ಅಧ್ಯಾತ್ಮ ಪ್ರಿಯರೂ ಕೂಡ ಈ ಕಥಾಸಂಕಲನಗಳ ಅಧ್ಯಯನವನ್ನು ನಡೆಸುವುದರಿಂದ ವಿಶಿಷ್ಟವಾದ ಶಕ್ತಿಯನ್ನು, ವಿಶಿಷ್ಟವಾದಂತಹ ಅಧ್ಯಾತ್ಮದ ಮಾರ್ಗದರ್ಶನವನ್ನು ಪಡೆಯುವುದಕ್ಕೆ ಸಾಧ್ಯ ಅನ್ನುವುದು ನಮ್ಮೆಲ್ಲರ ಅನುಭವ. ವಿಷ್ಣು ಶರ್ಮನ ಪಂಚತಂತ್ರವೂ ಕೂಡ ಅನುಪ್ರಾಣಿತವಾದದ್ದು ಕಥಾಸರಿತ್ಸಾಗರದಿಂದ, ಬೃಹತ್ ಕಥೆಯಿಂದ. ವಾಸವದತ್ತ ಅನೇಕ ಕವಿಗಳು ರಚಿಸಿರ್ತಕ್ಕಂತಹ ನಾಟಕಗಳು, ಮಾಲತಿ ಮಾಧವ, ಇವೆಲ್ಲವೂ ಕೂಡ ಮೂಲ ವಿಷಯಗಳನ್ನು ಪಡೆದದ್ದೇ ಕಥಾಸರಿತ್ಸಾಗರದಿಂದ ಅಥವಾ ಅದಕ್ಕೆ ಮೂಲಭೂತವಾದಂತಹ ಬೃಹತ್ ಕಥೆಯಿಂದ. ಸುಮಾರು 7ನೇ ಶತಮಾನದಲ್ಲಿ ಬಂದಂತಹ ಬಾಣಭಟ್ಟ ತಾನು ತನ್ನ 12ನೇ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಳ್ತಾನೆ. ಊರೂರು ಅಲೆಮಾರಿಯಾಗಿ ಸಂಚರಿಸ್ತಾನೆ. ಅದೇ ಆತನ ಜ್ಞಾನಶಕ್ತಿಯ ವಿಸ್ತಾರಕ್ಕೆ ಕಾರಣವಾಯಿತು. ಯಸ್ತು ಸಂಚರತೆಯ ದೇಶಾನ್ ಯಸ್ತು ಸೇವೇತ ಪಂಡಿತಾನ್ ತಸ್ಯ ವಿಸ್ತಾರಿತಾ ಬುದ್ಧಿ ತೈಲ ಬಿಂದುರಿವಾಂಭಸಿ ಅನ್ನುವ ಹಾಗೆ ದೇಶ ಸಂಚಾರ, ಪಂಡಿತರ ಹಾಗೂ ಲೋಕದಲ್ಲಿರುವ ಸಾಮಾನ್ಯ ಜನರ ಸಂಪರ್ಕ, ಇವೆಲ್ಲವುಗಳ ಕಾರಣದಿಂದ ಲೋಕದಲ್ಲಿ ಏನು ಕಷ್ಟ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ತಾನೆ ಬಾಣಭಟ್ಟ. ಶಾಸ್ತ್ರ ಪ್ರಪಂಚದಲ್ಲಿ ಎಷ್ಟು ಆಳ ಇದೆ ಅನ್ನುವುದನ್ನು ಕೂಡ ಅರ್ಥ ಮಾಡಿಕೊಳ್ತಾನೆ. ಅನೇಕ ಗುರುಕುಲಗಳಲ್ಲೂ ಅಧ್ಯಯನವನ್ನು ಮಾಡ್ತಾನೆ. ಇವೆಲ್ಲದರ ಪರಿಣಾಮವಾಗಿ ಒಂದು ದೊಡ್ಡ ಜ್ಞಾನದ ರಾಶಿಯಾದಂತಹ ಬಾಣಭಟ್ಟ ತಾನು ಮೊದಲು ಹರ್ಷಚರಿತೆಯನ್ನು, ಆ ಕಾಲದ ಉತ್ತರಾಪಥೇಶ್ವರನಾದಂತಹ ಹರ್ಷರಾಜನ ಆಸ್ಥಾನದಲ್ಲಿ ಸ್ಥಾನವನ್ನು ಪಡೆದು ಆ ರಾಜನ ಮಹತಿಯನ್ನು ಕಣ್ಣಾರೆ ಕಂಡು ತಾನು ರಚಿಸಿದ ಹರ್ಷಚರಿತೆ ಕೊನೆಯ ಕಾಲದಲ್ಲಿ ಆತ ರಚಿಸಿದ ದೊಡ್ಡ ಗದ್ಯಕಾವ್ಯ ಕಾದಂಬರಿ ನಾವಿವಾಗ ಅವಲೋಕನೆ ಮಾಡತಕ್ಕಂತಹ ಗ್ರಂಥ.
ಕಾದಂಬರಿಗೆ ಎಷ್ಟು ಮಹತ್ವ ಬಂತು, ಆ ನಂತರದಲ್ಲಿ ಕಲ್ಪಿತ ಕಥೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದರೆ ಅವಕ್ಕೆಲ್ಲ ಕಾದಂಬರಿ ಅನ್ನೋ ಹೆಸರೇ ಬಂದು ಹೋಯಿತು. ವಸ್ತುತಃ ಕಾದಂಬರಿ ಅನ್ನುವುದು ಒಂದು ಹೆಣ್ಣು ಮಗಳ ಹೆಸರು, ಈ ಕಥೆಯ ನಾಯಿಕೆಯ ಹೆಸರು. ಸಂಸ್ಕೃತದಲ್ಲಿ ಕಾದಂಬರಿ ಅನ್ನುವ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು, ಅನೇಕ ಬಗೆಯ ಮದ್ಯಗಳಲ್ಲಿ ಒಂದು ಬಗೆಯ ಸುರೆ. ಯಾವುದನ್ನು ಪಾನ ಮಾಡಿದರೆ ಲೋಕದ ಬಗ್ಗೆ ಅರೆಪ್ರಜ್ಞಾವಸ್ಥೆ ಉಂಟಾಗಿ ಬಿಡ್ತದೋ, ತಾನು ಆಂತರಿಕ ಲೋಕದಲ್ಲಿ ಖುಷಿಯಲ್ಲಿ ಓಲಾಡಿ ಬಿಡ್ತಾನೋ ಅಂತಹ ಒಂದು ಸುರಾವಿಶೇಷಕ್ಕೆ ಕಾದಂಬರಿ ಅಂತ ಹೆಸರು. ಬಾಣಭಟ್ಟನ ಕಾದಂಬರಿಯ ಮದ ಎಲ್ಲಿಯ ತನಕ ಇದೆ ಅಂದರೆ, ಅದನ್ನು ಕವಿಗಳು ಕಾದಂಬರಿ ಓದಿದಂತಹ ಸಹೃದಯರು ಹೇಳ್ತಾರೆ, ಕಾದಂಬರಿ ರಸಜ್ಞಾನಂ ಆಹಾರೋಪಿ ನರೋಚತೆ. ಕಾದಂಬರಿ ರಸವನ್ನು ಪಾನ ಮಾಡಿದವರಿಗೆ, ಕಾದಂಬರಿ ಅನ್ನುವ ಬಾಣಭಟ್ಟನ ಕಾವ್ಯದಲ್ಲಿ ಮುಳುಗಿದವನಿಗೆ ಊಟ ಮಾಡಬೇಕು ಅಂತಲೂ ಅನಿಸೋದಿಲ್ಲ. ಆತ ಆ ಕಾವ್ಯದಲ್ಲೇ ಮುಳುಗಿಬಿಡ್ತಾನೆ ಅನ್ನುವಷ್ಟು ಆ ಕಾವ್ಯದಲ್ಲಿ ಒಂದು ವಿಶೇಷ ಇದೆ. ಶೂದ್ರಕನ ವರ್ಣನೆಯಿಂದ ಕಾದಂಬರಿ ಪ್ರಾರಂಭವಾಗ್ತದೆ. ಕಾದಂಬರಿಯ ಸಮಗ್ರ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದೇ ತುಂಬ ಕಷ್ಟ. ಬೃಹತ್ ಕಥೆಯಲ್ಲಿ ಬಂದಂತಹ ವಿಸ್ತಾರವಾದ ಕಥೆ ಇದೆ. ಅದನ್ನು ಸಂಕ್ಷೇಪವಾಗಿ ನೋಡಿದರೆ ನಾವೊಂದು 2-3 ನಿಮಿಷದಲ್ಲಿ ಅರ್ಥ ಮಾಡಿಕೊಳ್ಳುವಷ್ಟು ಚಿಕ್ಕ ಕಥೆ. ಆ ಕಥೆಯನ್ನು ಬಾಣಭಟ್ಟ ಪ್ರತಿಯೊಂದು ವಿಷಯಗಳಿಗೂ ಕೂಡ ವರ್ಣನೆ ಅನ್ನುವ ರಸವನ್ನು ತುಂಬಿಸಿ ತನ್ನ ಕಲ್ಪನಾ ವಿಲಾಸಗಳಿಂದ ಬಹಳ ದೊಡ್ಡದಾಗಿ ಮಾಡಿಕೊಂಡಿದ್ದಾನೆ. ಕಥೆ ಬಹಳ ಚಿಕ್ಕದು. ಶೂದ್ರಕನ ಕಥೆ ಶುರು ಆಗ್ತದೆ. ಈ ಶೂದ್ರಕ ರಾಜನನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಆಸೀತ್ ಅಂತ ಪ್ರಾರಂಭ ಮಾಡಿ ರಾಜ ಶೂದ್ರಕೋ ನಾಮ ಅಂತ ಮುಗಿಸುವುದಕ್ಕೆ ಆತನಿಗೆ 3 ಪುಟಗಳು ಬೇಕಾಗ್ತವೆ. ಶೂದ್ರಕನೆಂಬಂತಹ ರಾಜನೊಬ್ಬನಿದ್ದ, ಎಂತಹ ರಾಜ ಅನ್ನುವುದು ಮಧ್ಯದ 3 ಪುಟಗಳಲ್ಲಿ ವರ್ಣಿತವಾಗಿದೆ. ಅಂತಹ ರಾಜನ ವರ್ಣನೆ ಆರಂಭದಲ್ಲಿ ಯಾಕಿದೆ ಅಂದರೆ, ಇಲ್ಲಿ ಪುಂಡರೀಕ ಮತ್ತು ಮಹಾಶ್ವೇತೆ ಅಂತ ಹೇಳುವ ಪರಸ್ಪರ ಪ್ರಣಯಿಗಳ ಕರುಣಾಪೂರ್ಣವಾದ ವಿಪ್ರಲಂಭ ಶೃಂಗಾರದ ವರ್ಣನೆ ಇದೆ. ಜೊತೆಗೆ ಚಂದ್ರಾಪೀಡ ಮತ್ತು ಕಾದಂಬರಿ ಅನ್ನುವ ಪರಸ್ಪರ ಪ್ರಿಯೆಯರ ಈ ಒಂದು ಜೋಡಿಯ ಒಂದು ಪ್ರೀತಿಗೋಸ್ಕರ ಸರ್ವ ತ್ಯಾಗ ಮಾಡತಕ್ಕಂತಹ ಒಂದು ವರ್ಣನೆ ಇದೆ. ಹೀಗೆ 2 ನಾಯಕರು ಮತ್ತು 2 ನಾಯಿಕೆಯರಿಂದ ಕೂಡಿದಂತಹ ಕಾವ್ಯ. ಇದರಲ್ಲಿ ಪ್ರಧಾನ ನಾಯಕ ಚಂದ್ರಾಪೀಡ. ಚಂದ್ರ ಮತ್ತು ಪುಂಡರೀಕ ಇವರಿಬ್ಬರ ಮಧ್ಯದಲ್ಲಿ ಒಂದು ಗಲಾಟೆ ನಡೆಯುತ್ತೆ. ಪುಂಡರೀಕ ಅಂತ ಹೇಳಿದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಮಗ. ಈ ಕಲ್ಪಿತ ಕಥೆಯಲ್ಲಿ ಅತ್ಯಂತ ಸುಂದರನಾದಂತಹ ಸುದೃಢಕಾಯ ತರುಣನಾದಂತಹ ಶ್ವೇತಕೇತು ಅನ್ನುವ ಒಬ್ಬ ಮಹಾಋಷಿ ಒಂದು ಸರೋವರದಲ್ಲಿ ಸ್ನಾನಕ್ಕೋಸ್ಕರ ತನ್ನ ಅನುಷ್ಠಾನಕ್ಕೋಸ್ಕರ ಸಾಗಿದ ಹೊತ್ತಿಗೆ ಸರೋವರದಲ್ಲಿದ್ದಂತಹ ಕಮಲ ಮಹಾಲಕ್ಷ್ಮಿ, ಕಮಲಾಭಿಮಾನಿನಿ, ಕಮಲಹಾಸಿನಿ, ಆಕೆ ಈತನನ್ನು ಕಂಡು ಸಂತೋಷಗೊಂಡು ತಾನೊಂದು ಮಗುವನ್ನು ಹೆತ್ತು ಆತನ ಕೈಯಲ್ಲಿ ಕೊಡ್ತಾಳೆ. ಕಮಲದಿಂದ ಹೆರಲ್ಪಟ್ಟ ಮಗು ಆದ್ದರಿಂದ ಅದಕ್ಕೆ ಪುಂಡರೀಕ ಅಂತ ಹೆಸರು. ಕಮಲದ ಮಗ. ಪುಂಡರೀಕ ಅಂದ್ರೂ ಕಮಲ ಅಂತಲೇ ಅರ್ಥ. ಕಮಲೆಯ ಮಗ, ಕಮಲ ಲಕ್ಷ್ಮಿಯ ಮಗ ಪುಂಡರೀಕ. ಆ ಪುಂಡರೀಕ ಆತ ಬೆಳೆದು ದೊಡ್ಡವನಾಗಿ ತನ್ನ ಗೆಳೆಯನ ಜೊತೆಗೆ, ಕಪಿಂಜಲ ಅಂತ ಆತನ ಗೆಳೆಯನ ಹೆಸರು, ತನ್ನ ಗೆಳೆಯನ ಜೊತೆಗೆ ಅಚ್ಚೋದೆ ಅನ್ನುವ ಸರೋವರದ ಸನಿಹಕ್ಕೆ ಬರುವ ಹೊತ್ತಿಗೆ ಆ ಅಚ್ಚೋದೆ ಸರೋವರದ ಸನ್ನಿಧಾನದಲ್ಲಿ ಸ್ನಾನಕ್ಕೋಸ್ಕರ ಬಂದಿದ್ದಂತಹ ಒಬ್ಬಳು ಅಪ್ಸರ ಸ್ತ್ರೀ ಅನಿಸಿದಂತಹ ಒಬ್ಬಳು ಚೆಲುವೆ, ಅವಳ ಹೆಸರು ಮಹಾಶ್ವೇತೆ. ಆಕೆಯನ್ನು ಕಾಣ್ತಾನೆ. ಮಹಾಶ್ವೇತೆಗೆ ಈತನನ್ನು ಕಂಡ ಮೇಲೆ ಸಂಪೂರ್ಣವಾಗಿ ಕಾಮವಶಳಾಗಿ ಬಿಡ್ತಾಳೆ. ಆತನ ಪರಿಚಯವನ್ನು ಕಪಿಂಜಲನ ಮೂಲಕ ಪಡೆದುಕೊಳ್ತಾಳೆ. ಆತನ ಕಿವಿಯಲ್ಲಿದ್ದಂತಹ ಕ್ಷೀರಸಾಗರ ಮಥನ ಕಾಲದಲ್ಲಿ ಹೊರಬಂದಿದ್ದಂತಹ ಪಾರಿಜಾತದ ಚಿಗುರನ್ನು ಕಂಡು ಅದು ತನಗೆ ಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಸ್ವತಃ ಪುಂಡರೀಕನೇ ತನ್ನ ಕಿವಿಯಲ್ಲಿದ್ದ ಚಿಗುರನ್ನು ಆಕೆಯ ಮುಡಿಗೆ ಏರಿಸ್ತಾನೆ. ಆಕೆಯ ಶರೀರ ಕೆನ್ನೆಯ ಸ್ಪರ್ಶವಾಗ್ತಾ ಇದ್ದ ಹಾಗೆ ಆತನ ಕೈಯಲ್ಲಿದ್ದ ಜಪಮಾಲೆ ಜಾರಿ ಬಿಡ್ತದೆ. ಜಾರಿದ ಮಾಲೆಯನ್ನು ಆಕೆ ಧರಿಸಿಕೊಳ್ತಾಳೆ. ತನ್ನದ್ದಾದ ಮುತ್ತಿನ ಹಾರವನ್ನು ಪುಂಡರೀಕನಿಗೆ ಕೊಟ್ಟು
ಈ ಎರಡು ಪ್ರೇಮ ಸಂಕೇತಗಳ ಕಾರಣದಿಂದ ಪುಂಡರೀಕ ಮತ್ತು ಮಹಾಶ್ವೇತೆ ತಮ್ಮ ತಮ್ಮ ಊರಿಗೆ ತೆರಳಿದ ಹೊತ್ತಿಗೆ ಅವರಿಗೆ ಬದುಕುವುದೇ ದುಸ್ತರವಾಗಿ ಬಿಡ್ತದೆ. ಒಂದು ಸಂದರ್ಭದಲ್ಲಿ ಪುಂಡರೀಕ ಮಹಾಶ್ವೇತೆಯನ್ನು ನೆನೆಸಿಕೊಂಡು ಕಾಮಜ್ವರ ಪೀಡಿತನಾಗಿ ಸಾಯುವ ಸ್ಥಿತಿಗೆ ಬಂದು ಬಿಡ್ತಾನೆ. ಹುಣ್ಣಿಮೆಯ ಚಂದ್ರನನ್ನು ಆಕಾಶದಲ್ಲಿ ನೋಡ್ತಾ ಕಾಮೋದ್ದೀಪಕನಾದಂತಹ ನಿನ್ನಿಂದ ನಾನು ಸಾಯ್ತಾ ಇದ್ದೇನೆ ಅಂತ ಚಂದ್ರನನ್ನು ಬೈತಾ ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ. ಚಂದ್ರನಿಂದ ಪ್ರತಿಶಾಪ ಉಂಟಾಗ್ತದೆ. ಈ ಶಾಪ ಪ್ರತಿಶಾಪದ ಕಾರಣದಿಂದ ಚಂದ್ರನೇ ಮುಂದಕ್ಕೆ ಚಂದ್ರಾಪೀಡ ಅನ್ನುವ ಮಗನಾಗಿ, ತಾರಾಪೀಡ ಮತ್ತು ವಿಲಾಸವತಿ ಅನ್ನುವ ದಂಪತಿಗಳ ಮಗನಾಗಿ ಚಂದ್ರಾಪೀಡನಾಗಿ ಹುಟ್ಟಿ ಬರ್ತಾನೆ. ತಾರಾಪೀಡನ ಒಬ್ಬ ಮಂತ್ರಿ ಶುಕನಾಸ, ಶುಕನಾಸನಿಗೆ ವೈಶಂಪಾಯನ ಅಂತ ಹೇಳುವ ಮಗನಾಗಿ ಈ ಹಿಂದಿನ ಪುಂಡರೀಕ ಹುಡ್ತಾನೆ. ಹಾಗಾಗಿ ವೈಶಂಪಾಯನ ಮತ್ತು ಚಂದ್ರಾಪೀಡ ಆಪ್ತ ಗೆಳೆಯರಾಗಿ ಬಿಡ್ತಾರೆ. ಇವರು ಮೂಲ ಸ್ವರೂಪದಲ್ಲಿ ಪುಂಡರೀಕ ಮತ್ತು ಕಪಿಂಜಲರು. ಇವತ್ತು ವೈಶಂಪಾಯನ ಪುಂಡರೀಕ ವೈಶಂಪಾಯನನಾಗಿ ಹುಟ್ಟಿದ್ದಾನೆ. ಇದೇ ವೈಶಂಪಾಯನ ಮುಂದಕ್ಕೆ ಮಹಾಶ್ವೇತೆಯ ಸನ್ನಿಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಶ್ವೇತೆ ತನ್ನ ಹಿಂದಿನ ಜನ್ಮದ ಪ್ರೇಯಸಿ ಅನ್ನುವುದನ್ನು ತಾನು ಅಂತಃಕರಣದಿಂದ ತಿಳಿದು ಆಕೆಯನ್ನು ಮೋಹಿಸ್ತಾನೆ. ಗಿಳಿಯ ಹಾಗೆ ಪುಟ್ಟ ಪುಟ್ಟ ಮಾತುಗಳನ್ನು ಯದ್ವಾತದ್ವಾ ಮಾತಾಡ್ತಾನೆ. ಸಿಟ್ಟುಗೊಂಡಂತಹ ತಪಸ್ವಿನಿ ಮಹಾಶ್ವೇತೆ ಆತನಿಗೆ ವೈಶಂಪಾಯನಿಗೆ ಗಿಳಿಯಾಗಿ ಹೋಗುವಂತ ಶಾಪ ಕೊಟ್ಟುಬಿಡ್ತಾಳೆ. ತನ್ನ ಇನಿಯನಿಗೆ ಸಿಕ್ಕಿದಂತಹ ಶಾಪ ಇದು. ಅಂತಹ ಗಿಳಿ ತನ್ನ ಸ್ವರೂಪವನ್ನು ತಾನು ಅರಿತು ಮತ್ತೆ ಮಹಾಶ್ವೇತೆಯ ಹತ್ತಿರಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡ್ತಾ ಇರುವ ಹೊತ್ತಿಗೆ ಒಬ್ಬಳು ಚಂಡಾಲ ಕನ್ನಿಕೆಗೆ ಸೆರೆ ಸಿಕ್ಕಿ ಬಿಡ್ತದೆ ಆ ಗಿಳಿ. ಆ ಗಿಳಿಯನ್ನು ಚಂಡಾಲ ಕನ್ನಿಕೆ ತಾನು ತೆಗೆದುಕೊಂಡು ಬಂದು ಶೂದ್ರಕ ರಾಜನಿಗೆ ಕೊಡ್ತಾಳೆ. ಆ ಶೂದ್ರಕ ರಾಜ ಚಂದ್ರಾಪೀಡನೇ ಸತ್ತು ಶೂದ್ರಕನಾಗಿ ಹುಟ್ಟಿರುತ್ತಾನೆ. ಈ ಕಥೆ ನಿಮಗೆಲ್ಲ ಕೇಳುವವರಿಗೆ ಒಂದು ರೀತಿಯಲ್ಲಿ ಮಾನಸಿಕ ಸಂಕೀರ್ಣತೆಗೆ ಕಾರಣವಾಗಬಹುದು. ಸ್ವಲ್ಪ ವಿಸ್ತಾರವಾದ ಕಥೆಯನ್ನು ಮುಂದಿನ ಕಥೆಯಲ್ಲಿ ನೋಡೋಣ. ಯಾಕಂದ್ರೆ ಇವತ್ತು ಕಾದಂಬರಿಗೆ ಪ್ರವೇಶ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಹಾಗಾದರೆ ಶೂದ್ರಕ ಅಂದರೆ ಸಾಮಾನ್ಯ ರಾಜ ಅಲ್ಲ, ಸಾಕ್ಷಾತ್ ಚಂದ್ರನೇ ಚಂದ್ರಾಪೀಡನಾಗಿ ಹುಟ್ಟಿ ಎರಡನೇ ಜನ್ಮದಲ್ಲಿ ಶೂದ್ರಕನಾಗಿ ಹುಟ್ಟಿದ್ದಾನೆ ಅನ್ನೋದು ವಿಶೇಷ. ಆ ಶಬ್ದವನ್ನು ಕೇಳಿದಾಗ ನಮಗೆ ಯಾವುದೋ ಜಾತೀಯತೆಯ ಒಂದು ಭಾವನೆ ಬರ್ಬೋದು. ಆದರೆ ಶೂದ್ರಕ ಅನ್ನುವ ಶಬ್ದಕ್ಕೂ ಒಂದು ಜಾತೀಯತೆಗೂ ಸಂಬಂಧವೇ ಇಲ್ಲ. ಆತ ತನ್ನ ಪ್ರಜೆಗಳ ಬಗ್ಗೆ ಅವರೇನಾದರೂ ಕಷ್ಟಪಡ್ತಾರೆ ಅಂತಾದರೆ ನಾನೇ ಕಷ್ಟಪಡ್ತಾ ಇದ್ದೇನೆ ಅನ್ನುವ ಶೋಕದಿಂದ ದ್ರವಿಸಿ ಅವರನ್ನೆಲ್ಲ ಸಂತುಷ್ಟರನ್ನಾಗಿಗೊಳಿಸುವುದರಿಂದ ಶೂದ್ರಕ ಅನ್ನುವ ಹೆಸರಿಂದ ಕರೆಸಿಕೊಂಡಿದ್ದಾನೆ. ಚಂದ್ರನೇ ಆದ ಶೂದ್ರಕನ ವ್ಯಕ್ತಿತ್ವ ಏನು? ನಾವು ಬಾಣಭಟ್ಟನ ಬಾಯಿಯಲ್ಲಿ ನೋಡುವುದಾದರೆ, ಆಸೀತ್ ಅಶೇಷ ನರಪತಿ ಶಿರಃ ಸಮಭ್ಯರ್ಚಿತ ಶಾಸನ ಪಾಕಶಾಸನ ಇವಾಪರಃ ಚತುರುದಧಿ ಮಾಲಾ ಮೇಖಲಾಯಾ ಭುವೋ ಭರ್ತ ಪ್ರತಾಪಾನುರಾಗಾವನತ ಸಮಸ್ತ ಸಾಮಂತ ಚಕ್ರ ಚಕ್ರವರ್ತಿ ಲಕ್ಷಣೋಪೇತಃ. ಒಂದೊಂದು ವಿಶೇಷಣವನ್ನು ಗಮನಿಸಿದರೆ ಬಾಣಭಟ್ಟನಿಗೆ ಇತಿಹಾಸ ಪುರಾಣಗಳ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು ಅನ್ನುವುದು ಅರ್ಥವಾಗ್ತದೆ. ಅಶೇಷ ನರಪತಿ ಶಿರಃ ಸಮಭ್ಯರ್ಚಿತ ಶಾಸನ ಪಾಕಶಾಸನ ಇವ ಅಪರಃ. ಮತ್ತೊಬ್ಬ ಇಂದ್ರನೋ ಎಂಬಂತೆ ಇದ್ದ. ಪಾಕನೆಂಬ ರಕ್ಕಸನನ್ನು ಕೊಂದಂತಹ ಇಂದ್ರನಿಗೆ ಪಾಕಶಾಸನ ಅಂತ ಹೆಸರು. ಬಿಡೌಜಾ ಪಾಕಶಾಸನ ಅಂತ ಅಮರಕೋಶ ಹೇಳ್ತದೆ. ಪಾಕಶಾಸನ ಇವ ಅಪರಃ ಎಂಥವ? ಈತ ಕೊಟ್ಟ ಆದೇಶವನ್ನು ಯಾವ ರಾಜರೂ ತಿರಸ್ಕರಿಸ್ತಾ ಇರಲಿಲ್ಲ. ಆದ್ರಿಂದಲೇ ಇವ ಚಕ್ರವರ್ತಿ, ಸಾಮಂತ ರಾಜರುಗಳಿಗೆ ಅಧಿಪತಿ. ಅಶೇಷ ನರಪತಿಗಳೇನಿದ್ದಾರೆ ಅವರ ಶಿರಸ್ಸಮಭ್ಯರ್ಚಿತ ಶಾಸನ. ಇವನ ಶಾಸನ ಅಂದರೆ ಆದೇಶ. ಅವರ ಶಿರಸ್ಸಿನಿಂದ ಸಮಭ್ಯರ್ಚಿತವಾದ ಶಾಸನ ಉಳ್ಳವ. ಅವರು ತಲೆಬಾಗಿ ಇವನ ಶಾಸನವನ್ನು ತಾವು ಅನುಷ್ಠಾನ ಮಾಡ್ತಾ ಇದ್ರು. ಅಂತಹ ಶಾಸನ ಪಾಕಶಾಸನ ಇವ ಅಪರಃ ಅನ್ನುವ ಶಬ್ದವನ್ನು ಬಳಸ್ತಾ ಶಾಸನ ಅನ್ನುವ ಶಬ್ದಗಳು ಬೇರೆ ಬೇರೆ ಅರ್ಥದಲ್ಲಿ ಜೊತೆಗೆ ಬರುವ ಮೂಲಕ ಯಮಕಾಲಂಕಾರವನ್ನು ಬಳಸಿದ್ದಾನೆ. ಮೊದಲ ಒಂದೊಂದು ಶಬ್ದದಲ್ಲೂ ಒಂದೊಂದು ಅಲಂಕಾರ. ಅಲಂಕಾರವಿಲ್ಲದ ಶಬ್ದ ಪ್ರಯೋಗವನ್ನೇ ಬಾಣಭಟ್ಟ ಅರಿಯಲಾರ ಅನ್ನುವ ಹಾಗೆ ಈತನ ಪ್ರಯೋಗಗಳಿದ್ದಾರೆ. ಪಾಕಶಾಸನ ಇವ ಅಪರಃ ಅನ್ನುವಲ್ಲಿ ಉಪಮಾಲಂಕಾರದಿಂದ ಸಂಸೃಷ್ಟಿಗೊಂಡಂತಹ ಅಲಂಕಾರ ಇದು. ಚತುರುದಧಿ ಮಾಲಾ ಮೇಖಲಾಯ ಭುವ ಭರ್ತ. 4 ಸಾಗರಗಳೆಂಬಂತಹ
ಒಡ್ಯಾಣ ಸೊಂಟದ ಪಟ್ಟಿಯನ್ನು ಧರಿಸಿರ್ತಕ್ಕಂತಹ ಭೂತಾಯಿಯ ಒಡೆಯನಾಗಿದ್ದಾನೆ. ಭುವೋ ಭರ್ತ ಅಂತ ಹೇಳುವುದರ ಮೂಲಕ ಒಂದು ರೀತಿಯಲ್ಲಿ ಸಮಾಸೋಕ್ತಿ ಪರಿಸ್ಫೂರ್ತಿ ಪ್ರಸ್ತುತೆ ಅಪ್ರಸ್ತುತಸ್ಯ ಚೇತ್. ಪ್ರಸ್ತುತ ವಿಷಯವನ್ನು ಹೇಳುವಾಗ ಅಪ್ರಸ್ತುತವಾದ ವಿಷಯದ ಸ್ಫೂರ್ತಿ ಮನಸ್ಸಿಗೆ ಬರುವ ಹಾಗೆ ಶಬ್ದ ಪ್ರಯೋಗವನ್ನು ಮಾಡಿದಂತಹ ಕವಿ ಸಮಾಸೋಕ್ತಿಯನ್ನು ಹೇಳ್ತಾ ಇದ್ದಾನೆ ಅಂತ ಅರ್ಥ. ಅದು ಕೂಡ ಮೇಖಲಾ ಶಬ್ದವನ್ನು ಬಳಸಿ ಭುವಃ ಅಂತ ಹೇಳಿ ಭರ್ತ ಅನ್ನುವ ಶಬ್ದವನ್ನೇ ಬಳಸುವುದರ ಮೂಲಕ ಒಂದು ನಾಯಕ ನಾಯಿಕೆಯರಿಗೆ ಸಂಬಂಧಪಟ್ಟಂತಹ ಪ್ರಕರಣ ನಮ್ಮ ಮನಸ್ಸಿಗೆ ಬರ್ತದೆ. ಚತುರುದಧಿ ಮಾಲಾ ಮೇಖಲಾ, ಭೂಮಿ ಎಂತವಳು, ಈತ ಯಾವುದೋ ಒಂದು ತುಂಡು ದೇಶದ ಅರಸನಲ್ಲ, ಸಮಗ್ರ ಭೂಮಂಡಲದ ಒಡೆಯ ಅನ್ನುವುದನ್ನು ನಿರೂಪಿಸುವುದಕ್ಕೆ ಈ ಶಬ್ದ. ಇವತ್ತು 4 ಸಾಗರ ಅಂದರೆ ನಮಗೆ ಅರ್ಥ ಆಗುವುದಿಲ್ಲ. ಪುರಾಣ ಪ್ರಜ್ಞೆಯುಳ್ಳವನಿಗೆ ಗ್ರಹಣ ಆಗತಕ್ಕಂತಹ ವಿಷಯ. ಪುರಾಣ ಜಂಬೂದ್ವೀಪವನ್ನು ವರ್ಣನೆ ಮಾಡ್ತಾ ಈ ಜಂಬೂದ್ವೀಪದ 4 ದಿಕ್ಕಿನಲ್ಲೂ ಪೂರ್ವ ಸಮುದ್ರ, ಪಶ್ಚಿಮ ಸಮುದ್ರ, ದಕ್ಷಿಣ ಸಮುದ್ರ, ಉತ್ತರ ಸಮುದ್ರಗಳ ಉಲ್ಲೇಖ ಮಾಡ್ತದೆ. ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು ಅನ್ನುವ ಮಾತು ಅಲ್ಲಲ್ಲಿ ಕಾಣಿಸ್ತದೆ. ಚತುಸ್ಸಾಗರ ಅನ್ನುವ ಶಬ್ದದ ಬಳಕೆ ನಿರಂತರವಾಗಿದೆ. 4 ದಿಕ್ಕಿನ ಸಾಗರ ಅಂತ ಅರ್ಥ. ಆ ಸಾಗರ ಇಡೀ ಜಂಬೂದ್ವೀಪವೆಂಬಂತಹ ಭೂಮಿಯನ್ನು ಸುತ್ತಲೂ ವೃತ್ತಾಕಾರವಾಗಿ ವ್ಯಾಪಿಸಿ ನಿಂತಿದೆ. ಆ ಚತುಸ್ಸಾಗರಗಳು ಈ ಭೂಮಿ ಎಂಬಂತಹ ಹೆಣ್ಣಿನ ಮಧ್ಯಭಾಗದಲ್ಲಿ ಸುತ್ತಿದಂತಹ ನಡುಪಟ್ಟಿಯ ಹಾಗೆ, ಒಡ್ಯಾಣದ ಹಾಗೆ ಶೋಭೆಯನ್ನು ಹೊಂದಿದೆ. ಅಂತಹ ಭೂಮಿಗೆ ಈತ ಒಡೆಯನಿದ್ದಾನೆ ಅಂತ ಹೇಳುವುದರ ಮೂಲಕ ಸಮಗ್ರ ಭೂಮಂಡಲದ ಆ ಅರಸನಿದ್ದಾನೆ. ಪ್ರತಾಪಾನುರಾಗಾವನತ ಸಮಸ್ತ ಸಾಮಂತ ಚಕ್ರ, ಈತನಿಗೆ ಅನೇಕ ಸಾಮಂತರಾಜರು, ಅವರೆಲ್ಲರೂ ಈತನಿಗೆ ತಗ್ಗಿ ತಾವು ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಗ್ಗುವುದಕ್ಕೆ ಕಾರಣ ಏನು? ಪ್ರತಾಪ ಮತ್ತು ಅನುರಾಗ. ಪ್ರತಾಪ ಅನುರಾಗಗಳಿಂದ ಅವನತವಾದ ಸಮಸ್ತ ಸಾಮಂತ ಚಕ್ರ ಅಂದರೆ ಸಮುದಾಯ ಉಳ್ಳವ. ಪ್ರತಾಪ ಅನ್ನುವ ಶಬ್ದವನ್ನು 2 ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಒಂದು, ದಂಡಾದಿಗಳ ಮೂಲಕ ಶಾಸನ ಮಾಡುವ ಸಾಮರ್ಥ್ಯ. ಎರಡನೆಯದ್ದು, ಬೇಕಾದಷ್ಟು ದುಡ್ಡು ಕೊಡುವ ಸಾಮರ್ಥ್ಯ. ತನ್ನ ಸಾಮಂತರನ್ನೆಲ್ಲ, ತನ್ನ ಅಧಿಕಾರಿಗಳನ್ನೆಲ್ಲ ತನ್ನ ಪ್ರತಾಪದಿಂದ ಮತ್ತು ಅನುರಾಗದಿಂದ ಅತ್ಯಂತ ಪ್ರೀತಿ ತೋರಿಸು. ಆ ಪ್ರೀತಿಯ ಮೂಲಕ ಅವರವರ ಅರ್ಹತೆಯನ್ನು ಅನುಲಕ್ಷಿಸಿ ಅದಕ್ಕೆ ಸರಿಯಾದ ಸನ್ಮಾನವನ್ನು ಮಾಡಿ ಅವರಿಂದ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ತೆಗೆದುಕೊಳ್ಳುವುದು, ಇದು ಅನುರಾಗ. ಈ ಪ್ರತಾಪ ಅನುರಾಗದಿಂದ ಅವನತವಾದ ಸಮಸ್ತ ಸಾಮಂತ ಚಕ್ರವರ್ತಿ ಲಕ್ಷಣೋಪೇತ. ಚಕ್ರವರ್ತಿಗಳಿಗೆ ಇಂತಹ ಸಾಮುದ್ರಿಕ ಅನ್ನುವುದನ್ನು ಸಾಮುದ್ರಿಕ ಶಾಸ್ತ್ರ ಹೇಳ್ತದೆ. ಕೈಯಲ್ಲಿರ್ತಕ್ಕಂತಹ ಚಿಹ್ನೆ, ಮೂಗಿನಲ್ಲಿ ಕಾಣಿಸ್ತಕ್ಕಂತಹ ಉನ್ನತತೆ, ಇಂತಹ ಚಕ್ರವರ್ತಿಗೆ ಬೇಕಾದ ಲಕ್ಷಣಗಳಿಂದ ಕೂಡಿರತಕ್ಕಂತಹ ವ್ಯಕ್ತಿ. ಚಕ್ರಧರ ಇವ ಕರಕಮಲೋಪಲಕ್ಷ್ಯಮಾಣ ಶಂಖಚಕ್ರಲಾಂಛನ. ಚಕ್ರಧರನ ಹಾಗೆ ಅಂದರೆ ಚಕ್ರಧರ ಅನ್ನೋದು ಭಗವಂತನಿಗಿರತಕ್ಕಂತಹ ಶಬ್ದ. ಭಗವಂತ ನಾರಾಯಣನ ಹಾಗೆ ಕಾಣಿಸ್ತಾ ಇದ್ದಾನೆ. ಹೇಗೆ? ಭಗವಂತ ನಾರಾಯಣ ಕೈಗಳಲ್ಲಿ ಶಂಖಚಕ್ರ ಲಾಂಛನವನ್ನು ಧರಿಸಿದ್ದಾನೆ. ಇವನು ಕೂಡ ತನ್ನ 2 ಬಾಹುಗಳಲ್ಲಿ ಶಂಖಚಕ್ರಗಳನ್ನು ಧರಿಸಿದ್ದಾನೆ. ಶಂಖಚಕ್ರಗಳನ್ನು 2 ಕೈಗಳಲ್ಲೂ ಧರಿಸಿದ್ದಾನೆ ಅನ್ನುವುದರ ಅಭಿಪ್ರಾಯ ಏನು? ರಾಜಲಕ್ಷಣದಲ್ಲಿ ಕೈಯಲ್ಲಿ ಶಂಖಚಕ್ರಗಳ ಚಿಹ್ನೆ ಇತ್ತು ಅಂತಾದರೆ ಆತ ಚಕ್ರವರ್ತಿ ಆಗ್ತಾನೆ ಅನ್ನೋದು ಲಕ್ಷಣ. ನಾವು ನಮ್ಮ ಬೆರಳುಗಳಲ್ಲಿ ನೋಡ್ತೇವೆ ಎಷ್ಟು ಚಕ್ರ ಇದೆ, ಎಷ್ಟು ಶಂಖ ಇದೆ. ಬೆರಳು ಚಿಹ್ನೆಯಲ್ಲಿ ಶಂಖಚಕ್ರಗಳ ಚಿಹ್ನೆಯನ್ನು ಗಮನಿಸ್ತೇವೆ. ಅದರ ಮೂಲಕವಾಗಿ ಭವಿಷ್ಯವನ್ನು ನಿರ್ಧರಿಸತಕ್ಕಂತಹ ಸಾಮುದ್ರಿಕ ಶಾಸ್ತ್ರ ಇದೆ. ಈತನ ಬಲಗೈಯಲ್ಲಿ ಚಕ್ರದ ಚಿಹ್ನೆ, ಎಡಗೈಯಲ್ಲಿ ಶಂಖದ ಚಿಹ್ನೆ ಇರುವುದರ ಮೂಲಕ ಈತನನ್ನು ನೋಡಿದರೆ ನಾರಾಯಣನ ಹಾಗೆ ಕಾಣಿಸ್ತದೆ ಅಂತ ಹೇಳುವ ಹಾಗೆ ನಾರಾಯಣನ ಉಪಮೆಯನ್ನು ಕೊಡ್ತಾ, ಹರ ಇವ ಜಿತಮನ್ಮಥ. ಹರ ಮನ್ಮಥನನ್ನು ಗೆದ್ದದ್ದು ಸರಿ, ಈತನು ಹರನಂತೆ ಜಿತಮನ್ಮಥ ಅಂದ್ರೆ ಏನು? ಮನ್ಮಥನಿಗಿಂತ ಹೆಚ್ಚು ಸುಂದರನಿದ್ದಾನೆ. ಸೌಂದರ್ಯದಿಂದ ಮನ್ಮಥನನ್ನು ಗೆದ್ದ. ಹರ ಮನ್ಮಥನನ್ನು ಗೆದ್ದದ್ದು ಅಂತ ಹೇಳಿದರೆ ತನ್ನ ಕಣ್ಣಿನಿಂದ ಆತನನ್ನು ಭಸ್ಮವಾಗಿಸಿದ. ಅಥವಾ ನೇರವಾಗಿಯೇ ಅರ್ಥೈಸಿಕೊಳ್ಳುವುದಾದರೆ ಹರ ಮನ್ಮಥನನ್ನು ಗೆದ್ದ ಅಂದರೆ ಕಾಮವಿಕಾರಕ್ಕೆ ಒಳಗಾಗಲಿಲ್ಲ. ಈತನು ಕೂಡ ಕಾಮವಿಕಾರಕ್ಕೆ ಒಳಗಾಗದೇ ಇರತಕ್ಕಂತಹ ವ್ಯಕ್ತಿ ಅನ್ನುವ ಅರ್ಥದಲ್ಲಿ ಹರ ಇವ ಜಿತಮನ್ಮಥ ಗುಹ ಇವ ಅಪ್ರತಿಹತ ಶಕ್ತಿ. ಅಗ್ನಿರ್ಭೂರ್ ಗುಹ. ಗುಹ ಅಂದರೆ ಕಾರ್ತಿಕೇಯ, ಸುಬ್ರಹ್ಮಣ್ಯ. ಆತನ ಕೈಯಲ್ಲಿ ಶಕ್ತಿಯಾಯುಧ ಇದೆ. ಆ ಶಕ್ತಿಯಾಯುಧವನ್ನು ಆತ ತಾರಕಾಸುರನಿಗೆ ಎಸೆದಾಗಲೂ ತಾರಕಾಸುರನನ್ನು ಕೊಂದು ಆ ಶಕ್ತಿ ಮತ್ತೆ ಅವನ ಕೈಯಲ್ಲಿ ಬಂದು ನಿಂತಿತು.
ಆದ್ರಿಂದ ಅವ ಅಪ್ರತಿಹತ ಶಕ್ತಿ. ಯಾವ ಹಂತದಲ್ಲೂ ಆತನ ಶಕ್ತಿಯಾಯುಧ ಅನ್ನುವುದು ತನ್ನ ಕೆಲಸವನ್ನು ಮಾಡದೆ ನಿಲ್ಲುವುದಿಲ್ಲ. ಹಾಗೆ ಈತ ಅಪ್ರತಿಹತ ಶಕ್ತಿ. ಇಲ್ಲಿ ಶಕ್ತಿ ಅಂದರೆ ಶಕ್ತಿ ಆಯುಧ ಅಲ್ಲ, ಈತನ ಸಾಮರ್ಥ್ಯ, ಈತನ ಪರಾಕ್ರಮ ಅದು ಎಲ್ಲೂ ಕೂಡ ಸೋತದ್ದಿಲ್ಲ. ಗುಹನಂತೆ ಅಪ್ರತಿಹತ ಶಕ್ತಿಯಾಗಿದ್ದಾನೆ. ಇವೆಲ್ಲ ಶ್ಲೇಷಾನುಪ್ರಾಣಿತವಾದಂತಹ ಉಪಮಾಲಂಕಾರಗಳು, ಶ್ಲೇಷದಿಂದ ಪ್ರಾಣವನ್ನು ಪಡೆದ ಉಪಮೆಗಳು. ಉಳಿದ ಕವಿಗಳು ಒಂದು ಶ್ಲೋಕದಲ್ಲಿ ಒಂದು ಉಪಮೆಯಿಂದ ಪ್ರಸಿದ್ಧರಾದರೆ ಇವನು ಪುಂಖಾನುಪುಂಖವಾಗಿ ಕೊಡ್ತಾ ಹೋಗ್ತಾನೆ. ಒಂದು ಸಂದರ್ಭದಲ್ಲಿ ಆತ ರೂಪಕವನ್ನು ಪ್ರಾರಂಭಿಸಿದ ಅಂತ ಹೇಳಿದರೆ 10-20 ರೂಪಕಗಳು, ಉಪಮೆಗಳನ್ನು ಶುರು ಮಾಡಿದ ಅಂದರೆ ಅದು ಒಂದಂಕೆಯಲ್ಲಿ ನಿಲ್ಲುವುದಿಲ್ಲ. ಪ್ರತಿಸಂಖ್ಯಾನವನ್ನು ಪ್ರಾರಂಭಿಸಿದರೆ 10-14 ಪ್ರತಿಸಂಖ್ಯಾನಗಳು. ಈ ರೀತಿಯ ಅಲಂಕಾರಗಳಲ್ಲಿ ಆತ ಬಹಳ ಸಮರ್ಥನಾದವ. ಕಮಲಯೋನಿರಿವ ವಿಮಾನೀಕೃತ ರಾಜಹಂಸ ಮಂಡಲ. ಕಮಲಯೋನಿ ಅಂತ ಹೇಳಿದರೆ ಭಗವಂತನ ನಾಭಿ ಪದ್ಮದಿಂದ ಆವಿರ್ಭವಿಸಿದಂತಹ ಚತುರ್ಮುಖ ಬ್ರಹ್ಮ. ಅವನು ರಾಜಹಂಸವನ್ನೇ ವಿಮಾನವನ್ನಾಗಿಸಿಕೊಂಡು ಆಕಾಶದಲ್ಲಿ ಹಾರ್ತಾನೆ. ವಿಮಾನೀಕೃತ ರಾಜಹಂಸ ಮಂಡಲ ಇವನು ರಾಜಹಂಸ ಅಂತ ಹೇಳಿದರೆ ರಾಜಶ್ರೇಷ್ಠ. ಹಂಸ ಶಬ್ದ ವ್ಯಾಘ್ರ, ಸಿಂಹ, ಋಷಭ ಈ ಶಬ್ದಗಳನ್ನು ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಬಳಸುವುದು. ರಾಜಸಿಂಹ, ರಾಜವ್ಯಾಘ್ರ, ರಾಜಹಂಸ, ರಾಜರ್ಷಭ ಈ ಶಬ್ದಗಳು ರಾಜಶ್ರೇಷ್ಠ ಅನ್ನೋ ಅರ್ಥವನ್ನು ಕೊಡ್ತದೆ. ವಿಮಾನೀಕೃತರು ರಾಜಹಂಸ. ಮಾನ ಅಂದರೆ ಅವರ ಅಭಿಮಾನ. ಇವನ ಮುಂದೆ ಬಂದರೆ, ಇವನ ಪರಾಕ್ರಮದ ಮುಂದೆ ಅವರ ಮಾನ ಕಳೆದು ಬಿಡ್ತಾನೆ, ಅವರ ಅಭಿಮಾನಕ್ಕೆ ಬಿಟ್ಟು ಕೊಡ್ತಾನೆ. ಹಾಗಾಗಿ ವಿಮಾನೀಕೃತ ವಿಗತ ಮಾನವುಳ್ಳವರನ್ನಾಗಿಸಿರ್ತಕ್ಕಂತಹ ರಾಜಹಂಸ ಮಂಡಲ ಉಳ್ಳವ. ಮಂಡಲ ಅಂದರೆ ಸಮುದಾಯ. ಜಲಧಿರಿವ ಲಕ್ಷ್ಮೀ ಪ್ರಸೂತಿ. ಕ್ಷೀರಸಾಗರದಿಂದ ಮಹಾಲಕ್ಷ್ಮಿಯ ಆವಿರ್ಭಾವ ಆಯಿತು. ಕ್ಷೀರಸಾಗರದಿಂದ ಮಥನ ಕಾಲದಲ್ಲಿ ಆವಿರ್ಭವಿಸಿದ 14 ಮಹಾರತ್ನಗಳಲ್ಲಿ ಮಹಾಲಕ್ಷ್ಮಿಯೂ ಪ್ರಮುಖ ರತ್ನಳು. ಲಕ್ಷ್ಮೀ ಪ್ರಸೂತಿ ಕ್ಷೀರಸಾಗರವಾದರೆ ಇವನು ಅಬ್ಧಿರಿವ ಲಕ್ಷ್ಮೀ ಪ್ರಸೂತಿಯಂತೆ. ಲಕ್ಷ್ಮಿ ಅಂದರೆ ಶೋಭೆ, ಲಕ್ಷ್ಮಿ ಅಂದರೆ ಸಂಪತ್ತು. ಇವನು ತನ್ನ ರಾಜನೀತಿಯ ಮೂಲಕ ಹೆಜ್ಜೆ ಹೆಜ್ಜೆಗೂ ಕೂಡ ತನ್ನ ಸಂಪತ್ತನ್ನು ವೃದ್ಧಿಗೊಳಿಸ್ತಾ ಇರುವ ಕಾರಣದಿಂದ ಈತ ಲಕ್ಷ್ಮೀ ಪ್ರಸೂತಿ, ಲಕ್ಷ್ಮಿಯ ಉಗಮ ಸ್ಥಾನವಾಗಿದ್ದಾನೆ. ಗಂಗಾ ಪ್ರವಾಹ ಇವ ಭಗೀರಥ ಪಥ ಪ್ರವೃತ್ತ. ಗಂಗಾ ಪ್ರವಾಹ ಅದು ಭಗೀರಥನ ಬೆನ್ನ ಹಿಂದೆಯೇ ಬಂತು ಅನ್ನೋದು ಪುರಾಣ ಕಥೆ. ತನ್ನ ಹಿರಿಯರ ಉದ್ಧಾರಕ್ಕೋಸ್ಕರ ಗಂಗೆಯನ್ನು ಭೂಮಿಯಿಂದ ಕೆಳಗಿನ ಇರತಕ್ಕಂತಹ ಸುತಲಕ್ಕೆ ಕರೆದುಕೊಂಡು ಹೋಗಬೇಕಾದ ಅನಿವಾರ್ಯತೆಯಲ್ಲಿ ಭಗೀರಥ ರುದ್ರನನ್ನು ಪ್ರಸನ್ನೀಕರಿಸಿಕೊಂಡು ಪಡೆದಂತಹ ಗಂಗೆಯನ್ನು ತಾನು ತನ್ನ ರಥಚಕ್ರದಿಂದ ಉಂಟಾದಂತಹ ಒಂದು ಕಣಿವೆಯಲ್ಲಿ ಗಂಗೆಯನ್ನು ಹರಿಸಿಕೊಂಡು ಬರ್ತಾನೆ. ಭಗೀರಥ ರಥವನ್ನೇ, ಭಗೀರಥ ಪಥವನ್ನೇ ತಾನು ಅನುಸರಿಸಿಕೊಂಡು ಗಂಗೆ ಸಾಗಿದ್ದಾಳೆ. ಇವನು ಕೂಡ ಗಂಗಾ ಪ್ರವಾಹದಂತೆ ಭಗೀರಥ ಪಥ ಪ್ರವೃತ್ತನಾಗಿದ್ದಾನೆ. ಇಲ್ಲೂ ಶ್ಲೇಷ. ಭಗೀರಥ ಪಥ ಅಂದರೆ ಭಗೀರಥ ನಡೆದ ದಾರಿ, ನಡೆದ ಕ್ರಮ. ಭಗೀರಥನ ದಾರಿ ಅಂದರೆ ಹಿಡಿದ ಕೆಲಸವನ್ನು ಪ್ರಾಣಕ್ಕೆ ಕುತ್ತು ಬಂದರೂ ಆಲೋಚನೆ ಮಾಡದೆ ಮುಗಿಸ್ತೇನೆ ಅಂತ ಹೇಳುವ ಭಗೀರಥ ಪ್ರಯತ್ನ. ಅಂತಹ ಪ್ರಯತ್ನದಲ್ಲಿ ಪ್ರವೃತ್ತನಾಗಿರತಕ್ಕಂಥವ. ರವಿರಿವ ಪ್ರತಿ ದಿವಸ ಉಪಜಾಯಮಾನೋದಯ. ರವಿ ಪ್ರತಿದಿನವೂ ಕೂಡ ಉದಯಿಸ್ತಾನೆ, ಇವನು ಕೂಡ ಪ್ರತಿ ದಿವಸ ಉಪಜಾಯಮಾನ ಉದಯ. ಇವತ್ತಿದ್ದ ಹಾಗೆ ನಾಳೆ ಅಲ್ಲ, ಒಂದಷ್ಟು ಎತ್ತರಕ್ಕೆ ಏರಿರ್ತಾನೆ. ಈ ಪ್ರತಿದಿನವೂ ಈತನಿಗೂ ಉದಯ ಉಂಟಾಗ್ತದೆ. ಮೇರುರಿವ ಸಕಲೋಪಜೀವ್ಯಮಾನ ಪಾದಚ್ಛಾಯ. ಮೇರುವಿನ ನೆರಳಿನಲ್ಲೇ ಎಲ್ಲರೂ ವಾಸಿಸುವುದು ಅನ್ನುವುದು ಪುರಾಣ ಕಥೆ. ಮೇರುವಿಗೆ ನವಗ್ರಹಗಳು ಕೂಡ ಪ್ರದಕ್ಷಿಣೆ ಬರ್ತಾವೆ. ಮೇರೋರ್ ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾಮಹೇ ಭಾಸ್ಕರಂ. ಮೇರುವಿನ ಛಾಯೆಯಲ್ಲಿ ದೇವತೆಗಳ ಅನೇಕ ಲೋಕಗಳಿದ್ದಾವೆ, ಅನೇಕ ನಂದನವನಗಳಿದ್ದಾವೆ ಎನ್ನುವುದು ಪುರಾಣದಲ್ಲಿ ವರ್ಣಿತವಾಗಿದೆ. ಮೇರುವಿನ ಪಾದ ಅಂದರೆ ಪಾದ ಪ್ರದೇಶ, ಪ್ರತ್ಯಂತ ಪರ್ವತ ಪ್ರದೇಶಗಳು, ಅದರ ಛಾಯೆಯನ್ನು ನರರು, ಕಿನ್ನರರು, ಕಿಂಪುರುಷರು, ದೇವತೆಗಳು ಕೂಡ ನಿರಂತರ ಸೇವಿಸ್ತಾ ಇದ್ದಾರೆ. ಹಾಗೆ ಮೇರುವಿನಂತೆ ಈತನ ಪಾದ ಛಾಯೆಯನ್ನು ಸಕಲ ಜನರಿಂದ ಉಪಜೀವ್ಯಮಾನ ಪಾದಛಾಯ. ಇವನ ಪಾದದ ಕಾಂತಿ, ಛಾಯ ಶಬ್ದಕ್ಕೆ ಕಾಂತಿ ಅನ್ನೋ ಅರ್ಥವೂ ಕೂಡ ಇದೆ. ಪಾದದ ಕಾಂತಿಯನ್ನು ಸಕಲರೂ ಉಪಜೀವಿಸ್ತಾರೆ ಅಂದರೆ ಈತನ ಪಾದಕ್ಕೆ ನಮಿಸಿ ಬೇಕಾದದ್ದನ್ನು ಪಡೀತಾರೆ. ದಿಗ್ಗಜೈವ ಅನವರತ ಪ್ರವೃತ್ತ ದಾನಾರ್ದ್ರೀಕೃತಕರ. ದಿಗ್ಗಜಗಳು, ಆನೆಗಳು, ಅವುಗಳ ಕರ ಅಂದರೆ ಸೊಂಡಿಲು.
ಸೊಂಡಿಲಿಗೆ ಕರ ಅಂತ ಹೆಸರು. ಆದ್ರಿಂದಲೇ ಆನೆಗಳಿಗೆ ಕರಿ ಅಂತ ಕರೆಯೋದು, ಹಸ್ತಿ ಅಂತ ಕರೆಯೋದು. ಅವುಗಳ ಕರ, ಸೊಂಡಿಲು ಯಾವತ್ತೂ ಅದರ ಗಂಡ ಪ್ರದೇಶದಿಂದ ಸುರಿಯುವ ಮದ ಜಲದಿಂದ ಒದ್ದೆಯಾಗಿರ್ತದೆ. ಶ್ರೇಷ್ಠವಾದ ಆನೆಗಳ ಗಂಡ ಸ್ಥಳದಿಂದ ಮದ ಜಲ ಸುರಿಯುತ್ತೆ ಅನ್ನುವುದು ಪ್ರಸಿದ್ಧ. ಅತ್ಯಂತ ಪರಿಮಳಿತವಾದ ಮದ ಜಲ. ಆ ಮದ ಜಲವನ್ನು ಸಂಸ್ಕೃತದಲ್ಲಿ ದಾನ ಅಂತ ಕರೀತೇವೆ. ದಾನ ಜಲ ಅಂತ ಹೇಳಿದ್ರೆ ಮದ ಜಲ ಅಂತ ಅರ್ಥ. ಆನೆಗಳ ಮದ ಜಲಕ್ಕೆ ದಾನ ಅಂತ ಹೆಸರು. ಈ ದಾನದಿಂದ ಆರ್ದ್ರೀಕೃತ ಕರ ಯಾವುದು? ದಿಗ್ಗಜಗಳು. ದಿಗ್ಗಜ ಅಂದ್ರೆ ಐರಾವತ, ಪುಂಡರೀಕೋ, ವಾಮನ, ಕುಮುದೋಂಜನ ಅಂತ ಅಮರಕೋಶದಲ್ಲಿ ಅಷ್ಟ ದಿಗ್ಗಜಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇವನು ಅನವರತ ಪ್ರವೃತ್ತ ದಾನಾರ್ದ್ರೀಕೃತ ಕರನಾಗಿದ್ದಾನೆ. ನಿರಂತರ ಸುರಿಯತಕ್ಕಂತಹ ದಾನ ಜಲದಿಂದ ಆರ್ದ್ರೀಕೃತವಾದ ಸೊಂಡಿಲು ಉಳ್ಳದ್ದು ದಿಗ್ಗಜಗಳಾದರೆ, ಇವನು ದಾನಗಳನ್ನು ಕೊಡ್ತಾ ಕೈವದ್ದೆ ಮಾಡಿಕೊಳ್ತಾ ಇದ್ದಾನೆ. ಈ ಮೂಲಕ ದಾನ ಕೊಡಬೇಕಾದ್ರೆ ಹೇಗೆ ಕೊಡಬೇಕು ಅನ್ನುವ ವಿಧಾನವನ್ನು ಅನುಷ್ಠಾನ ಮಾಡ್ತಾನೆ ಅನ್ನುವುದನ್ನು ಬಾಣಭಟ್ಟ ನಿರೂಪಣೆ ಮಾಡ್ತಾನೆ. ತನ್ನ ಪತ್ನಿ ದತ್ತವಾದ ಜಲದಿಂದ ತುಳಸಿಯನ್ನು ಹಿಡಿದು ದಾನ ಕೊಡಬೇಕು, ಕೈಯನ್ನು ಒದ್ದೆ ಮಾಡಿಕೊಂಡು ದಾನ ಕೊಡಬೇಕು. ಹಾಗೆ ತಾನು ನಿರಂತರ ದಾನ ಕೊಡುವುದರ ಮೂಲಕ ಅನವರತ ಪ್ರವೃತ್ತವಾದ ದಾನದಿಂದ ಆರ್ದ್ರೀಕೃತವಾದ ಕರ, ಇಲ್ಲಿ ಕರ ಅನ್ನೋದು ಶ್ಲಿಷ್ಟವಾಯಿತು. ಅಲ್ಲಿ ಕರ ಅಂದರೆ ಸೊಂಡಿಲು, ಆದರೆ ಇಲ್ಲಿ ಕರ ಅಂದರೆ ಇವನ ಕೈ. ಕರ್ತ ಮಹಾಶ್ಚರ್ಯಾಣಂ ಆಹರ್ತ ಕ್ರತೂನಾಂ ಆದರ್ಶ ಸರ್ವಶಾಸ್ತ್ರಾಣಂ, ಸಕಲ ಶಾಸ್ತ್ರಗಳ ಮುಂದಿನ ಕನ್ನಡಿ. ಇವನನ್ನು ನೋಡಿ ಶಾಸ್ತ್ರ ಏನು ಅಂತ ಅರ್ಥ ಮಾಡಿಕೊಳ್ಬಹುದು. ಉತ್ಪತ್ತಿ ಕಲಾನಾಂ, ಚತುಷ್ಷಷ್ಟಿ ಕಲೆಗಳು ಇವನಿಂದ ಹುಟ್ಟಿ ಬರ್ತಾ ಇದ್ದಾವೆ. ಕುಲಭವನಂ ಗುಣಾನಾಂ, ಗುಣಗಳು ಹೇಗೆ ತಮ್ಮ ಮನೆಯಿಂದ ವ್ಯಕ್ತಿ ಹೊರಡುವುದಿಲ್ವೋ ಹಾಗೆ ಕುಲಭವನ ಅಂತ ಇವನದ್ದು. ಆಗಮ ಕಾವ್ಯಾಮೃತ ರಸಾನಾಂ, ಉದಯಶೈಲ ಮಿತ್ರಮಂಡಲಸ್ಯ, ಸೂರ್ಯಮಂಡಲಕ್ಕೆ ಉದಯಶೈಲ ಹೇಗೋ ಹಾಗೆ ಮಿತ್ರಮಂಡಲ ಅಂದರೆ ಗೆಳೆಯರ ಸಮುದಾಯಕ್ಕೆ ಈತ ಉದಯಶೈಲ. ಉತ್ಪಾತ ಕೇತು ಅಹಿತ ಜನಸ್ಯ, ಉತ್ಪಾತ ಕೇತು, ಧೂಮಕೇತು ಕಾಣಿಸಿತು ಅಂತ ಹೇಳಿದರೆ ಅದರಿಂದ ದೊಡ್ಡ ಅನರ್ಥ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನುವುದು ಹೇಗೆ ಶಕುನಶಾಸ್ತ್ರದಿಂದ ತಿಳಿಯುತ್ತೋ ಹಾಗೆ ಇವನು ಅವರಿಗೆ ಉತ್ಪಾತಕೇತುವಿನ ಹಾಗೆ ಶತ್ರುಜನಕ್ಕೆ. ಪ್ರವರ್ತಯಿತ ಗೋಷ್ಠಿ ಬಂಧಾನಾಂ, ದೊಡ್ಡ ದೊಡ್ಡ ಪಂಡಿತ ಗೋಷ್ಠಿಗಳನ್ನು ತಾನು ಪ್ರವರ್ತನೆ ಮಾಡ್ತಾನೆ, ತಾನೇ ನಿಂತು ಮುಂದುವರಿಸ್ತಾನೆ, ಅಂತಹ ವಿದ್ವಾಂಸ. ಆಶ್ರಯೋ ರಸಿಕಾನಾಂ ಪ್ರತ್ಯಾದೇಶೋ ಧನುಷ್ಮತಾಂ, ಬಿಲ್ಗಾರರ ಮುಂದೆ ಈತ ಅವರನ್ನು ಹಿಮ್ಮೆಟ್ಟಿಸತಕ್ಕಂತಹ ಪ್ರತ್ಯಾದೇಶವಾಗಿ ನಿಲ್ತಾನೆ. ಧೌರೇಯ ಸಾಹಸಿಕಾನಾಂ, ಧುರ್ಯ ಧೌರೇಯ ದುರಂಧರ, ಇದೆಲ್ಲ ಸಮಾನಾರ್ಥಕವಾದ ಶಬ್ದ. ಧನುಷ್ಮಂತರಿಗೆ, ಸಾಹಸ ಮಾಡತಕ್ಕಂಥವರಿಗೆ ಮುಂದಾಳುವಾಗಿ ನಿಲ್ತಾನೆ. ಅಗ್ರಣೀಹಿ ವಿದಗ್ಧಾನಾಂ, ವಿದ್ವಾಂಸರ ಮುಂಭಾಗದಲ್ಲಿ ನಿಲ್ತಕ್ಕಂತಹ ಪಂಡಿತನಿದ್ದಾನೆ. ವೈನತೇಯ ಇವ ವಿನತಾನಂದ ಜನನಃ, ವೈನತೇಯ ಗರುಡ ವಿನತ ಅನ್ನುವ ತನ್ನ ತಾಯಿಗೆ ಆನಂದವನ್ನು ಹುಟ್ಟಿಸಿದರೆ, ಇವ ವೈನತೆಯೇನಂತೆ ವಿನತಾನಂದ ಜನನ, ವಿಶೇಷವಾಗಿ ನತರಾದವರು ಯಾರಿದ್ದಾರೆ, ನಮಸ್ಕರಿಸಿದವರು ವಿನತರು, ಆ ವಿನಯವು ಸಂಪನ್ನರಾದಂತಹ ವ್ಯಕ್ತಿಗಳಿಗೆ ಆನಂದವನ್ನು ಹುಟ್ಟಿಸುವವ, ಬೇಕಾದ್ದನ್ನು ಕೊಡತಕ್ಕಂಥವ. ವೈನ್ಯ ಇವ ಚಾಪಕೋಟಿ ಸಮುತ್ಸಾರಿತ ಸಕಲಾರಾತಿ ಕುಲಾಚಲಹ ರಾಜಾ ಶೂದ್ರಕೋ ನಾಮ, ರಾಜಾ ಶೂದ್ರಕೋ ನಾಮ ಆಸೀತ್ ಅನ್ನುವಲ್ಲಿಗೆ ಅನ್ವಯ. ವೈನ್ಯ ಇವ ಪೃಥು ಚಕ್ರವರ್ತಿ, ವೇನನಿಂದ ಆವಿರ್ಭವಿಸಿದಂತಹ ಪೃಥು. ಭಾಗವತ ಓದಿದವರಿಗೆ ಮಾತ್ರ ಇದು ಅರ್ಥ ಆಗಬಹುದಾದ ವಿಷಯ. ಪೃಥು ಚಕ್ರವರ್ತಿ ತನ್ನ ಕಾಲದಲ್ಲಿ ಈ ಭೂಮಿಯಲ್ಲಿ ಸರಿಯಾಗಿ ಬೆಳೆ ಬರದೇ ಇರುವುದನ್ನು ಗಮನಿಸಿ, ದೊಡ್ಡ ದೊಡ್ಡ ಪರ್ವತಗಳು ಅಲ್ಲಲ್ಲಿ ತೊಂದರೆ ಮಾಡ್ತಾ ಇರುವುದನ್ನು ನೋಡಿ, ತನ್ನ ಧನುಷ್ಕೋಟಿ ಅಂದರೆ ಧನುಸ್ಸಿನ ತುದಿಯಲ್ಲಿ ಅವುಗಳನ್ನೆಲ್ಲ ಕೆಳಗೆ ಅಡ್ಡ ಹಾಕಿ ನೆಲವನ್ನು ಸಮತಟ್ಟುಗೊಳಿಸಿ ಗದ್ದೆಗಳನ್ನು ನಿರ್ಮಿಸಿ ಒಳ್ಳೆಯ ರೀತಿಯ ಕೃಷಿಯ ವ್ಯವಸ್ಥೆಯನ್ನು ಈ ಭೂಮಿಯಲ್ಲಿ ಮಾಡಿದ ಅನ್ನುವುದು ಇತಿಹಾಸದಲ್ಲಿ ಪ್ರಥಿತವಾದದ್ದು. ಹಾಗೆಯೇ ವೈನ್ಯ ಇವ ಚಾಪಕೋಟಿ ಸಮುತ್ಸಾರಿತ ಸಕಲ ಅರಾತಿ ಕುಲಾಚಲ, ಆತ ಕುಲಪರ್ವತಗಳನ್ನೆಲ್ಲ ತರಿದರೆ ಈತ ತನ್ನ ಧನುಷ್ಕೋಟಿಯಿಂದ ಅಂದರೆ ಧನುಸ್ಸಿನ ಮಧ್ಯಭಾಗದಿಂದ ಹೊಡೆಯುವ ಬಾಣಕೋಟಿಯಿಂದ ಶತ್ರುಗಳೆಂಬ ಕುಲಾಚಲಗಳನ್ನೆಲ್ಲ ಅಡ್ಡ ಬೀಳಿಸಿದ್ದಾನೆ. ಅಂತಹ ರಾಜ ಶೂದ್ರಕ. ಶೂದ್ರಕನಿಗೆ ಈ ರೀತಿ ಉಪಮೆಗಳನ್ನು, ರೂಪಕಗಳನ್ನು, ಶ್ಲೇಷಗಳನ್ನು ಬಳಸುವುದರ ಮೂಲಕ ಈ ಒಂದು ಗದ್ಯದಲ್ಲಿ ಬಾಣಭಟ್ಟ ಆತ ಮಹಾಪರಾಕ್ರಮಿ ಇದ್ದಾನೆ, ದೊಡ್ಡ ಜ್ಞಾನಿ ಇದ್ದಾನೆ, ಪ್ರತಿಯೊಬ್ಬರಲ್ಲೂ ತಾನು ಆರ್ದ್ರವಾಗತಕ್ಕಂತಹ ಸಹೃದಯ ಮನಸ್ಕನಿದ್ದಾನೆ. ಸಾಮಂತರಾಜರುಗಳನ್ನು ಪ್ರತಾಪದಿಂದಲೂ ಅನುರಾಗದಿಂದಲೂ ತನ್ನ ಹಿಡಿತದಲ್ಲಿಟ್ಟುಕೊಂಡಂತಹ ಚಕ್ರವರ್ತಿ ಇದ್ದಾನೆ.
ಪ್ರತಿಯೊಬ್ಬರೂ ರಾಜ ಹೇಗಿರಬೇಕು ಅನ್ನುವುದನ್ನು ಅನುಕರಣೆ ಮಾಡಬೇಕಾದಂತಹ ವ್ಯಕ್ತಿತ್ವವನ್ನು ಪಡೆದಿದ್ದಾನೆ ಅನ್ನುವುದನ್ನು ವರ್ಣಿಸಿದ್ದಾನೆ. ಇನ್ನು ಮುಂದೆ ಇಂತಹ 7-8 ಗದ್ಯಗಳಲ್ಲಿ ರಾಜ ಶೂದ್ರಕನನ್ನು ವರ್ಣನೆ ಮಾಡ್ತಾನೆ. ಅದರಲ್ಲಿ ಪರಿಸಂಖ್ಯಾಲಂಕಾರದ ಮೂಲಕ ಬಹಳ ಸುಂದರವಾದ ವರ್ಣನೆ ಇದೆ. ಆ ಭಾಗವನ್ನು ಮುಂದಿನ ಭಾಗದಲ್ಲಿ ನಾವು ಮತ್ತೊಮ್ಮೆ ಅವಲೋಕನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.